ನಮಸ್ತೆ ಎಲ್ಲರಿಗೂ. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಬಂದು ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗಲಿ ಅಂತ, ಓಕೆನಾ. ಸೊ ಫಸ್ಟ್ ಕ್ರೆಡಿಟ್ ಬಂದು ಮಾಹಿತಿ ಮಿತ್ರ ಅಂತ ಇದೆಯಲ್ಲ, ಸೊ ಅವ್ರಿಗೆ ಕ್ರೆಡಿಟ್ ಹೋಗಬೇಕು. ಬಿಕಾಸ್ ಈ ಥರ ಒಂದು ಇನ್ಫಾರ್ಮೇಷನ್ ಕೂಡ ಹಾಕಿದ್ದಾರೆ. ಸೊ ನಾನು ಈ ನ್ಯೂಸ್ನ ನೋಡಿದೆ. ಸೊ ಎಲ್ರಿಗೂ ಗೊತ್ತಾಗಲಿ ಅನ್ನೋ ಉದ್ದೇಶಕ್ಕೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ, ಓಕೆನಾ. ಸೊ ಕ್ರೆಡಿಟ್ ಅವ್ರಿಗೂ ಕೂಡ ಹೋಗಬೇಕು. ಸೊ ಈ ಒಂದು ನ್ಯೂಸ್ ಬಂದು SSP ಸ್ಕಾಲರ್ಶಿಪ್ ರಿಲೇಟೆಡ್ ಆಗಿದೆ, ಕರೆಕ್ಟ್ ಅಲ್ವಾ? ಸೊ SSP ಸ್ಕಾಲರ್ಶಿಪ್ ಯಾರೆಲ್ಲ ಅಪ್ಲೈ ಮಾಡಬೇಕು ಅಂದ್ಕೊಂಡಿದ್ದೀರಾ, ಅವ್ರಿಗೆ ಡ್ಯೂ ಡೇಟ್ ಯಾವಾಗ, ಅದನ್ನು ಹೇಗೆ ಅಪ್ಲೈ ಮಾಡಬೇಕು ಅನ್ನೋ ನಾನು ಈ ವಿಡಿಯೋ ನಾನು ತಿಳಿಸ್ಕೊಡ್ತೀನಿ, ಓಕೆನಾ. SSP ಸ್ಕಾಲರ್ಶಿಪ್ ಬಂದು ತುಂಬ ಜನ ಇದಕ್ಕೆ ಅಪ್ಲೈ ಮಾಡ್ತಾರೆ, ಓಕೆನಾ. ಸೊ ಈ ಒಂದು ಅಂದರೆ ರಾಜ್ಯ ವಿದ್ಯಾರ್ಥಿನಿ ವೇತನ ತಂತ್ರಾಂಶ ಏನಿದೆ SSP ಮೂಲಕ ನೀವು SSP ಪೋರ್ಟಲ್ ಮುಖಾಂತರ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ಸೊ ರಾಜ್ಯದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅಂದರೆ ಬಡ ಕುಟುಂಬದ ವಿದ್ಯಾರ್ಥಿಗಳಿಗೆ ಇದನ್ನು ಕೊಡ್ತಾ ಬಂದಿದ್ದಾರೆ. ಸೊ ತುಂಬ ಜನ ತಗೊತಾ ಇದ್ದಾರೆ, ಓಕೆನಾ. ಸೊ ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ ಇದ್ದಾರೆ ಅವ್ರಿಗೂ ಕೂಡ ಇನ್ಫಾರ್ಮ್ ಮಾಡ್ಬೋದು. ಸೊ ಅರ್ಜಿ ಹಾಕಲು ಅರ್ಹತೆ ಇರುವ ವಿದ್ಯಾರ್ಥಿಗಳು ಏನೇನು ಡಾಕ್ಯುಮೆಂಟ್ಸ್ ಇರಬೇಕು ಅಥವಾ ಏನೇನು ಓದ್ತಾ ಇರಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಯಾರು ಎಲಿಜಿಬಲ್ ಅಂದರೆ PUC ಓದುತ್ತಿರುವ ವಿದ್ಯಾರ್ಥಿಗಳು, ಓಕೆನಾ. ಡಿಪ್ಲೊಮಾ ಮಾಡ್ತಿರೋ ವಿದ್ಯಾರ್ಥಿಗಳು, ನೆಕ್ಸ್ಟ್ ಬಂದು ಡಿಗ್ರಿ ಸ್ಟೂಡೆಂಟ್ಸ್ ಆಗಿರ್ಬೋದು ಅಥವಾ BCom MCom ಎಲ್ಲ ಏನೇ ಮಾಡ್ತಿದ್ರು ನೀವು ಅಂದರೆ PUC ವಿದ್ಯಾರ್ಥಿಗಳು, ಡಿಪ್ಲೊಮಾ ಮತ್ತು ಪದವಿ ಮತ್ತು ಸ್ನಾತಕೋತ್ತರ ಪದವಿ ಅಂತ ಹೇಳ್ತಾರೆ, ಓಕೆನಾ. ಇಷ್ಟು ವಿದ್ಯಾರ್ಥಿಗಳು, ಇದಕ್ಕೆ ಸಂಬಂಧಪಟ್ಟಿರೋ ವಿದ್ಯಾರ್ಥಿಗಳು ಇದಕ್ಕೆ ಅಪ್ಲೈ ಮಾಡ್ಬೋದು. ಎಲ್ಲಿ SSP ಪೋರ್ಟಲಲ್ಲಿ ನಿಮಗೆ ಡಾಕ್ಯುಮೆಂಟ್ಸ್ ಏನೇನು ಬೇಕಾಗುತ್ತೆ ಅಂದರೆ ಬೇಸಿಕ್ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ನಿಮಗೆ ಚಾಲ್ತಿಯಲ್ಲಿರೋ ಫೋನ್ ನಂಬರ್ ಬೇಕು, ಇಮೇಲ್ ID ಬೇಕಾಗುತ್ತೆ, ವಿದ್ಯಾರ್ಥಿಯ ಆಧಾರ್ ಕಾರ್ಡ್, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ವಿದ್ಯಾರ್ಥಿಯ ಬ್ಯಾಂಕ್ ಪಾಸ್ಬುಕ್ ಅಂದರೆ ವಿದ್ಯಾರ್ಥಿ ಹೆಸರಲ್ಲೇ ಇರಬೇಕು ಬ್ಯಾಂಕ್ ಅಕೌಂಟ್, ಓಕೆನಾ. ಸೊ ಅದು ಮತ್ತೆ SLC ಮಾರ್ಕ್ಸ್ ಕಾರ್ಡ್ ಕಂಪಲ್ಸರಿ ಕೇಳ್ತಾರೆ. ವಿದ್ಯಾರ್ಥಿ ಓದುತ್ತಿರುವ ತರಗತಿಯ ರಿಜಿಸ್ಟರ್ ನಂಬರ್ ಆಗಿರ್ಬೋದು, ನಿಮ್ಗೆ ಫೀಸ್ ಕಟ್ಟಿರೋ ರೆಸಿಪ್ಟ್ ಆಗಿರ್ಬೋದು, ಓಕೆನಾ. ಅಥವಾ ಲಾಸ್ಟ್ ಸೆಮಿಸ್ಟರ್ ಏನಾಗಿರ್ಬೋದು ಅಂಕಪಟ್ಟಿ ಅಂದರೆ ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು ಕೇಳ್ತಾರೆ, ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ಓಕೆನಾ. ಸೊ ಫರ್ದರ್ ನೀವು ವಸತಿ ಏನಾದರೂ ಇದ್ದರೆ ಅದು ನಿಲಯದ ವಸತಿ ನಿಲಯ ಅಂದರೆ ಹಾಸ್ಟೆಲ್ ಒಂದು ಡೀಟೇಲ್ಸ್ ಕೂಡ ಕೇಳ್ತಾರೆ. ಅರ್ಜಿ ಸಲ್ಲಿಸುವುದು ಹೇಗೆ ಅಂತ ನೋಡೋದಾದ್ರೆ ನೀವು ಮೇಲೆ ಎಲ್ಲ ದಾಖಲೆಗಳನ್ನ ರೆಡಿ ಮಾಡಿಕೊಂಡು, ಓಕೆನಾ. ಸೊ ನಾನು ಲಿಂಕ್ ಕೂಡ ಕೊಡ್ತೀನಿ. SSP ಪೋರ್ಟಲ್ನಲ್ಲಿ ಡೈರೆಕ್ಟಾಗಿ ನೀವು ನೋಂದಣಿ ಮಾಡ್ಕೊಂಡು SSP ಪೋರ್ಟಲ್ ಅಂತಲೇ ಬರುತ್ತೆ, ಓಕೆನಾ. ನೀವು ಪೋರ್ಟಲ್ಗೆ ಲಾಗಿನ್ ಆಗಿ ನೀವು ಅಪ್ಲೈ ಮಾಡ್ಬೋದು. ಅರ್ಜಿ ಹಾಕಲು ಕೊನೆಯ ದಿನಾಂಕ ಯಾವುದು ಅಂದರೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮೆಟ್ರಿಕ್ ನಂತರ ವಿದ್ಯಾರ್ಥಿ ವೇತನ ಕೊನೆಯ ದಿನಾಂಕ 20/12 ಅಂದರೆ ಇದೇ ತಿಂಗಳ ಇನ್ನು 6 ದಿನ ಇದೆ, ಓಕೆನಾ. ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ಮೆಟ್ರಿಕ್ ನಂತರ ವಿದ್ಯಾರ್ಥಿ ವೇತನ 31/12. ಕಾರ್ಮಿಕ ಇಲಾಖೆ, ಅಲ್ಪಸಂಖ್ಯಾತರ ಇಲಾಖೆ ಮತ್ತು ಕೃಷಿ ಇಲಾಖೆ ಅವ್ರಿಗೆ ಬಂದು 31/12 ಇದೆ. ಸೊ ನೀವು ಅಲ್ಲಿ ಸೆಲೆಕ್ಟ್ ಮಾಡಿಕೊಂಡು ನೀವು ಅಪ್ಲೈ ಮಾಡ್ಬೋದು, ಓಕೆನಾ. ಇದಕ್ಕೆ ಅರ್ಜಿ ಹಾಕೋದು ಕೊನೆಯ ದಿನಾಂಕ ಎಲ್ಲ ಕಂಪ್ಲೀಟ್ ಈ ವಿಡಿಯೋನಲ್ಲಿ ನಾನು ಹೇಳಿದ್ದೀನಿ ನಿಮಗೆ. ನೀವು ಡೈರೆಕ್ಟ್ SSP ಪೋರ್ಟಲ್ ಲಾಗಿನ್ ಆಗಿ ನೀವು ಅಲ್ಲಿ ರಿಜಿಸ್ಟರ್ ಆಗಿ ನೀವು ಅಪ್ಲೈ ಮಾಡ್ಬೋದು. ಸೊ ಕೊನೆಯ ದಿನಾಂಕ ಬಂದು 31/12/2024 ಅಂದರೆ ಇದೇ ಮಂತು ಕೊನೆಯ ದಿನಾಂಕ. ಸೊ ಯಾರೆಲ್ಲ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಇದ್ದಾರೆ ಅಥವಾ ಸ್ಟೂಡೆಂಟ್ಸ್ ಇದ್ದಾರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ, ತುಂಬ ಹೆಲ್ಪ್ ಆಗುತ್ತೆ. ಬಿಕಾಸ್ ಸ್ಕಾಲರ್ಶಿಪ್ ಅನ್ನೋದು ಸ್ಟೂಡೆಂಟ್ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದು ಸ್ವಲ್ಪ ಅಮೌಂಟ್ ಬಂದು ನೆಕ್ಸ್ಟ್ ಇಯರ್ ಫೀಸ್ಗಾಗುತ್ತೆ. ಸೊ ಯಾರೆಲ್ಲ ಮಿಸ್ ಮಾಡ್ಕೊಂಡಿದ್ದಾರೆ ಅವರು ಅಪ್ಲೈ ಮಾಡಿ ಈ ಒಂದು SSP ಸ್ಕಾಲರ್ಶಿಪ್ಗೆ. ಸೊ ನಾನು ನನ್ನ ಹಿಂದಿನ ವಿಡಿಯೋನಲ್ಲಿ ಕೂಡ ಒಂದು SBI ಸ್ಕಾಲರ್ಶಿಪ್ ಕೂಡ ನಾನು ಅಪ್ಡೇಟ್ ಮಾಡಿದ್ದೆ. ಸೊ ಅದನ್ನು ನೀವು ಬೇಕು ಅಂದರೆ ನೋಡಿ, SBI ಅಲ್ಲೂ ಕೂಡ ನಿಮಗೆ ಸ್ಕಾಲರ್ಶಿಪ್ ಸಿಗುತ್ತೆ, ಓಕೆನಾ. ಅಲ್ಲೂ ಕೂಡ ಅಪ್ಲೈ ಮಾಡ್ಬೋದು. ಅಲ್ಲೇನಾಗುತ್ತೆ ನಿಮಗೆ ಮಾರ್ಕ್ಸ್ ತಗೊಂಡಿರೋದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಓಕೆನಾ. ಸೊ ನೀವು ಚೆನ್ನಾಗಿ ಓದೋ ವಿದ್ಯಾರ್ಥಿಯಾಗಿ ನಿಮಗೆ ಅವಶ್ಯಕತೆ ಇದೆ ಅಂದರೆ ನೀವು ಖಂಡಿತ ಅಪ್ಲೈ ಮಾಡ್ಬೋದು, ಓಕೆನಾ. ಸೊ ಇವಾಗೆಲ್ಲ ನೀವು ಈಸಿಯಾಗಿ ಮೊಬೈಲಲ್ಲಿ ಅಥವಾ ನಿಮ್ಮ ಸ್ಕ್ಯಾನ್ ಕಾಪಿ ಇದ್ರೆ ನೀವು ಈಸಿಯಾಗಿ ಅಪ್ಲೈ ಕೂಡ ಮಾಡ್ಬೋದು, ಓಕೆನಾ. ಸೊ ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ. ಇದು ಏನಾದರೂ ಇಂಪಾರ್ಟೆಂಟ್ ಅಪ್ಡೇಟ್ ಬಂದರೆ ನಾನು ಕೊಡ್ತಾ ಇರ್ತೀನಿ. ಸೊ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.